ಹಾಯ್ ಹಲೋ ವೆಲ್ಕಮ್ ಟು ಅಖಿಲ ಪ್ರಭು ಚಾನಲ್. ನೋಡಿ, ಮೋನೋ ಆದಮೇಲೆ ಇಂಟ್ರೊಡಕ್ಷನ್ ಹೇಳೋದಾಗಿದೆ. ನನ್ನ ಚಾನಲ್ ಹೆಸರು ಅಖಿಲ ಪ್ರಭು ಅಂತ. ಅಖಿಲ ಅಂದರೆ ನನ್ನ ಹೆಸರು, ಪ್ರಭು ಅಂದರೆ ನಮ್ಮ ಯಜಮಾನ್ರ ಹೆಸರು. ಸೊ ನಾವಿರೋದು ಈಗ ಲಂಡನ್ನಲ್ಲಿ. 6 ಇಯರ್ಸ್ ಆಯಿತು ನಾವು ಲಂಡನ್ನಲ್ಲಿದ್ದು. ಈಗ ನಾವು ಸ್ಕಾಟ್ಲೆಂಡಲ್ಲಿದ್ದೀವಿ. 1.5 ಇಯರ್ ಆಯಿತು. ಸರಿ, ಈಗ ನನ್ನ ಚಾನಲ್ ಬಗ್ಗೆ ಹೇಳೋದಾದರೆ, ಮೊದಲಿಗೆ ನನಗೆ ಇಂಟ್ರೆಸ್ಟ್ ಇರಲಿಲ್ಲ ಚಾನಲ್ ಮಾಡೋಕ್ಕೆ, ಅದು ಇದು ವೀಡಿಯೋ ಮಾಡೋಕ್ಕೆ. ನಮ್ಮ ಯಜಮಾನ್ರಿಗೆ ಆಸೆ ಇತ್ತು ಈ ಥರ ಯೂಟ್ಯೂಬ್ ಮಾಡಬೇಕು ಅಂತ. ಸೊ ಹಾಗಾಗಿ ಅವ್ರು ನನಗೆ ಹೇಳ್ತಾಯಿದ್ರು. ಬಟ್ ಅವರು ಅದಕ್ಕಿಂತ ಮುಂಚೆ ಒಂದಿಷ್ಟು ಇಲ್ಲೇ ಸ್ಕಾಟ್ಲ್ಯಾಂಡಲ್ಲಿ ಇರೋದ್ರಿಂದ ಅಲ್ಲಿ ಇಲ್ಲಿ ಟ್ರಾವೆಲ್ ಮಾಡಿರೋದನ್ನು ಹಾಕ್ತಾಯಿದ್ರು, 1-2 ವೀಡಿಯೋಸ್ನ. ಆಮೇಲೆ ನನಗೆ ಹೇಳಿದರು ವೀಡಿಯೋ ಸಾಕು ಅಂತ ಹೇಳಿದರು. ಆವಾಗ ನಾನೇನು ಮಾಡಿದೆ, ನಾನು ಅವಾಗ ಇಂಡಿಯಾದಲ್ಲಿದ್ದೆ. ಸೊ ನನ್ನ ಬೇಬಿ ಚಿಕ್ಕದಿರೋದ್ರಿಂದ 6 ಮಂತ್ಸ್ ಬೇಬಿ ಇತ್ತು. ಅದಕ್ಕೋಸ್ಕರ ಬೇಬಿ ಫುಡ್ ಮಾಡ್ತಾಯಿದ್ದೆ. ಸೊ ಒಂದು ವೀಡಿಯೋ ನಾನು ಆವಾಗ ಬೇಬಿಗೋಸ್ಕರ ಮಾಡಿರೋದನ್ನು ಪ್ಯೂರಿ ಮಾಡಿ ಹಾಕಿದೆ. ನಾನು ಅದಾದಮೇಲೆ ಅದರಲ್ಲಿ ಎಷ್ಟು ವ್ಯೂಸ್ ಬಂತು, ಏನು ಬಂತು, ಸಬ್ಸ್ಕ್ರೈಬರ್ ಎಷ್ಟು, ನನಗೇನೂ ಗೊತ್ತಿರಲಿಲ್ಲ. ಬಟ್ ಇವ್ರ ಚಾನಲ್ ಇದೆ ಅಂತ ಹೇಳ್ಬಿಟ್ಟು ಫ್ಯಾಮಿಲಿಯವ್ರ ಹತ್ರ ಎಲ್ಲ ಮಾಡಿಸಿದ್ದೆ ಮುಂಚೆ. ಬಟ್ ನನಗೆ ಅದ್ರ ಇಂಟ್ರೆಸ್ಟೂ ಇರಲಿಲ್ಲ, ಎಷ್ಟಾಗಿದ್ದಾರೆ ವ್ಯೂಸ್ ಎಷ್ಟು ಬಂದಿದೆ ನೋಡ್ತಾನೂ ಇರಲಿಲ್ಲ ನಾನು. ಅದಾದಮೇಲೆ ವಾಪಸ್ ನಾನು ಹಾಕಿದ್ದು ಜುಲೈಯಲ್ಲಿ. ಆಗಸ್ಟಲ್ಲಿ ನಾವು ವಾಪಸ್ ಇಲ್ಲಿ ಸ್ಕಾಟ್ಲ್ಯಾಂಡಿಗೆ ಬಂದಾಗ ಅವಾಗ ರಾಖಿ ಫೆಸ್ಟಿವಲ್ ಇತ್ತು. ಸೊ ರಾಖಿ ಹಬ್ಬ ಇರೋದ್ರಿಂದ ರಾಖಿದು ಏನಾದರೂ ಮಾಡಿ ಹಾಕೋಣ ಅಂತ ನಾನು ರಾಖಿ ಮಾಡಿ ಹಾಕಿದ್ದೆ. 2 ವೀಡಿಯೋ ಹಾಕಿದ್ದೆ. ಆವಾಗ ಚೆನ್ನಾಗಿ ನೋಡ್ತಾಯಿದ್ರು. ಅಂದರೆ ಮ್ಯಾಕ್ಸಿಮಮ್ ನನ್ನ ಫ್ರೆಂಡ್ಸೇ ನೋಡಿ ಮೋಟಿವೇಟ್ ಮಾಡ್ತಾಯಿದ್ರು. ಯಾಕಂದರೆ ನಾನು ಅವರಿಗೆ ಫೋರ್ಸ್ ಮಾಡ್ತಿದ್ದೆ, ನೋಡಿ ಸಬ್ಸ್ಕ್ರೈಬ್ ಮಾಡಿ ಅಂತ. ಫ್ಯಾಮಿಲಿ ಫ್ರೆಂಡ್ಸ್ ಹೇಳ್ತಿರೋದ್ರಿಂದ ಅವರು ನೋಡಿ ಅಲ್ಲೇ ಒಂದಿಬ್ಬರು ಕಮೆಂಟ್ ಹಾಕಿದ್ರು, ಗುಡ್, ವೆರಿ ಗುಡ್, ಚೆನ್ನಾಗಿದೆ ಅಂತ. ಅದಾದಮೇಲೆ ಮತ್ತು ನನಗೆ ಯಾವುದು ನಾನು ನಿಜವಾಗ್ಲೂ ನನಗೆ ಅದ್ರ ಮೇಲೆ ಇಂಟ್ರೆಸ್ಟ್ ಇರಲಿಲ್ಲ. ಸೊ ಯಾವುದೂ ನಾನು ವ್ಯೂಸ್ ನೋಡಿರಲಿಲ್ಲ, ಹಾಗೆ ವೀಡಿಯೋ ಹಾಕ್ತಾಯಿದ್ದೆ. ಬಟ್ ಕಂಟಿನ್ಯೂಸ್ ಆಗಿ ವೀಡಿಯೋ ಹಾಕಿದ್ದೀನಿ ನಾನು ಅವಾಗ. ಅಡುಗೆ ವೀಡಿಯೋಸು ನನಗೆ ಗೊತ್ತಿರೋದೇ, ನಾನು ಏನು ಚಾನಲ್ ಸ್ಟಾರ್ಟ್ ಮಾಡಬೇಕಾದ್ರೆ ನನಗೆ ಏನು ಹಾಕಬೇಕು ಅಂತಲೂ ಗೊತ್ತಿರಲಿಲ್ಲ. ನನಗೆ ಗೊತ್ತಿರೋದೇ ಇಷ್ಟು, ಅಡುಗೆ ಮಾಡೋ ವೀಡಿಯೋಸು. ಮಗು ಚಿಕ್ಕದಿರೋದ್ರಿಂದ ಪ್ಯೂರೀಸ್ ಹಾಕ್ಬೋದು. ನನಗೆ ಗೊತ್ತಿರೋದು ಆರ್ಟ್ ಆ್ಯಂಡ್ ಕ್ರಾಫ್ಟ್. ಅಂದರೆ ನಾನು ಆರ್ಟ್ ಆ್ಯಂಡ್ ಕ್ರಾಫ್ಟ್ ಅಂದರೆ ನನ್ನ ಮನೇಲಿರೋ ವೇಸ್ಟ್ ವಸ್ತುಗಳನ್ನು ಬಳಸಿ ನಾನು ಯಾವುದಾದ್ರೂ ಕ್ರಾಫ್ಟ್ ಮಾಡೋದನ್ನು ಚಿಕ್ಕವಳಿದ್ದಾಗಿಂದ ಮಾಡ್ತಿದ್ದೆ. ಸೊ ಅದು ನನಗೆ ಇಂಟ್ರೆಸ್ಟ್ ಇತ್ತು. ಅದಾದಮೇಲೆ ಪೇಂಟಿಂಗ್ ಮಾಡೋದನ್ನು ಕಲ್ತಿದ್ದೆ ನಾನು. ಲಾಕ್ಡೌನಲ್ಲಿ ಸೇಮ್ ಯೂಟ್ಯೂಬ್ ನೋಡಿಬಿಟ್ಟು ಕಲ್ತಿದ್ದೆ. ಚಿಕ್ಕ ಪುಟ್ಟ ಪೇಂಟಿಂಗ್ಸ್ ಬರ್ತಿತ್ತು. ಅದಾದಮೇಲೆ ನಾವು ಇಲ್ಲಿ ಸ್ಕಾಟ್ಲ್ಯಾಂಡ್ ಲಂಡನ್ನಲ್ಲಿ ಇರೋದ್ರಿಂದ ಟ್ರಾವೆಲಿಂಗ್ ಮತ್ತು ಶಾಪಿಂಗ್ ವೀಡಿಯೋಸ್ನ ಹಾಕೋಣ ಅಂತ ಇಷ್ಟು ನನ್ನ ಮೈಂಡಲ್ಲಿದ್ದು ನಾನು ಸ್ಟಾರ್ಟ್ ಮಾಡಿದ್ದು ಚಾನಲ್. ಸ್ಟಾರ್ಟ್ ಮಾಡಿದ್ಮೇಲೆ ಹೀಗೆ ಅಡುಗೆ ಅಂತೂ ಡೈಲಿ ಮಾಡ್ತಿರ್ತೀವಿ. ಸೊ ಅಡುಗೆದು ವೀಡಿಯೋಸ್ ಅಂತೂ ಕಂಟಿನ್ಯೂ ಆಗಿ ಹಾಕ್ತಾಯಿದ್ದೆ. ಅದಾದಮೇಲೆ ಒಬ್ರದ್ದು ಯೂಟ್ಯೂಬರ್ ರಿವ್ಯೂ ಮಾಡ್ತಾರಲ್ಲ, ಅವ್ರ ಹತ್ರ ಹೋಗಿ ಅವ್ರ ಲೈವಲ್ಲಿ ಜಾಯ್ನ್ ಆದೆ. ಸೊ ನನ್ನ ಚಾನಲ್ ಬಗ್ಗೆ ಅವ್ರಿಗೆ ಹೇಳಿದೆ. ಅವ್ರ ಲೈವಲ್ಲಿ ನನ್ನ ಚಾನಲ್ ಓಪನ್ ಮಾಡಿ ಅವರು ಚೆಕ್ ಮಾಡಿ ನೋಡಿದಾಗ ಅವ್ರು ಹೇಳಿದರು, ಈ ಥರ ನೀವು ಇಷ್ಟು ಕಂಟೆಂಟನ್ನು ಹಾಕಿದರೆ, ಇಷ್ಟು ವೀಡಿಯೋಸ್ ಡಿಫ್ರೆಂಟ್ ವೀಡಿಯೋಸ್ ಹಾಕಿದರೆ ಚಾನಲ್ ಬೆಳೆಯೋದು ಸ್ವಲ್ಪ ಕಷ್ಟ. ನೀವು ಒಂದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಅಂತ ಅವ್ರು ನನಗೆ ಸಜೆಸ್ಟ್ ಮಾಡಿದರು. ಬಟ್ ನನಗಿನ್ನೂ ಓಕೆ ಹಾಕೋಣ, ನನಗಿನ್ನೂ ಭಯ ಆವಾಗ. ಇದು ಬರೀ ಕ್ರಾಫ್ಟ್ ಹಾಕಿದರೆ ನೋಡ್ತಾರೋ ಏನೋ ಇಲ್ಲೋ, ಬರೀ ಅಡುಗೆ ವೀಡಿಯೋಸ್ ಹಾಕಿದರೆ ನೋಡ್ತಾರೋ ಇಲ್ವೋ, ಬರೀ ಪೇಂಟಿಂಗ್ ಹಾಕಿದರೆ ನೋಡ್ತಾರಲ್ವೋ, ನನಗಿನ್ನೂ ಹೊಸದಾಗೆಲ್ಲ ಭಯ ಆಯಿತು. ಸೊ ಹಾಗಾಗಿ ನಾನೇನು ಮಾಡಿದೆ, ಇಟ್ಸ್ ಓಕೆ ಹಾಕಿದ್ರೆ ಆಯಿತು ಅಂತ ಎಲ್ಲ ಮತ್ತೆ ಕಂಟಿನ್ಯೂ ಎಲ್ಲನೂ ಹಾಕ್ತಾನೆ ಬಂದೆ. ಮಿಡಲ್ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಹಾಕ್ತಿದ್ದೆ, ಅಡುಗೆನೂ ಹಾಕ್ತಿದ್ದೆ, ಪ್ಯೂರೀಸ್ ಹಾಕ್ತಿದ್ದೆ, ಶಾರ್ಟ್ಸ್. ಸಬ್ಸ್ಕ್ರೈಬರ್ ಕೌಂಟ್ ಅಂತೂ ಬರ್ತಾನೆ ಇರಲಿಲ್ಲ. ದಿನಕ್ಕೆ 1-2, ಅದು ನನ್ನ ಫ್ಯಾಮಿಲಿ ಫ್ರೆಂಡ್ಸ್ಗೆ ನಾನು ಹಿಂಸೆ ಮಾಡಿ ಅಂತ ಅಂದಾಗ 1-2 ದಿನಕ್ಕೆ 1 ಬರ್ತಿತ್ತು. ವಾಚ್ ಅವರ್ಸ್ ಅಂತೂ ಚಾನ್ಸೇ ಇಲ್ಲ, ಅಷ್ಟಕ್ಕಷ್ಟೇ ಇತ್ತು. ನಾನು ಮುಂಚೆ ಫಸ್ಟ್ 33 ವೀಡಿಯೋಸ್ ಇದ್ದಾಗ ನನಗೆ ಇದು ಸ್ಟೀಮ್ ಮಾಡಿದ್ದು ಫಸ್ಟ್ ನಾನು ಪ್ಯೂರಿ ಮಾಡಿದ್ದಕ್ಕೆ 722 ವ್ಯೂಸ್. ಇದೊಂದೇ ಸ್ವಲ್ಪ ಚೆನ್ನಾಗಿ ಬಂದಿದ್ದು. ಆವಾಗ ನನ್ನ ಹತ್ರ 19 ವೀಡಿಯೋಸ್ ಇತ್ತು, 33 ಸಬ್ಸ್ಕ್ರೈಬರ್ಸ್ ಇದ್ದರು. ಸೊ ಅದಾದಮೇಲೆ ನೆಕ್ಸ್ಟ್ ಬಂದಿದ್ದು 51 ಆದಾಗ ನನ್ನ ಹತ್ರ ವಾಚ್ ಅವರ್ ಇದ್ದಿದ್ದು 23.3. ಬಟ್ ನಾನು ಎಲ್ಲದ್ರದ್ದು ಸ್ಕ್ರೀನ್ಶಾಟ್ ತೊಗೊಳ್ತಿದ್ದೆ ಡೈಲಿ ಎಲ್ಲ. ಇವಾಗ ಇದು ವೀಡಿಯೋಸ್ ಎಲ್ಲ ಇದೆಯಲ್ಲ, ಎಷ್ಟೆಷ್ಟು ವ್ಯೂಸ್ ಬಂದಿದೆ, ಎಷ್ಟು ಕತೆ ಅಂತ ಡೈಲಿ ನಾನು ಅದನ್ನು ಸ್ಕ್ರೀನ್ಶಾಟ್ ತೊಗೊಂಡಿದ್ದೆ. ಮತ್ತು ನೆಕ್ಸ್ಟ್ ವೀಕ್ ನೋಡ್ತಿದ್ದೆ, ಚೆಕ್ ಮಾಡ್ತಿದ್ದೆ. ಒಂದು ಸ್ವಲ್ಪ ವ್ಯೂಸ್ ಜಾಸ್ತಿ ಆಗಿದೆ ಅಂದರೆ ಸ್ವಲ್ಪ ಅದೇ ಮೋಟಿವೇಶನ್ ನನಗೆ, ಅಂದ್ಬಿಟ್ರೆ ಮತ್ತೇನೂ ಇಲ್ಲ. ಬಟ್ ಅದಾದಮೇಲೆ ನನ್ನ ವೀಡಿಯೋಸ್ನೆಲ್ಲ ಯಾರನ್ನು ನೋಡ್ತಾರೆ, ಜಿಯೋಗ್ರಫಿ ತೋರಿಸುತ್ತಲ್ಲ, ಆ ಜಿಯೋಗ್ರಫಿನಲ್ಲಿ ನೋಡಿದಾಗ ಗೊತ್ತಾಯಿತು, ಇಂಡಿಯಾಯಿಂದ 34% ಇದ್ದರೆ ಯುನೈಟೆಡ್ ಕಿಂಗ್ಡಮಿಂದ 12%, ಆಮೇಲೆ ಉಜ್ಬೇಕಿಸ್ತಾನ್, ರಷ್ಯಾ, ಯುನೈಟೆಡ್ ಸ್ಟೇಟ್ಸ್, ತೈವಾನ್, ಫಿಲಿಪೀನ್ಸ್, ಕಾಂಬೋಡಿಯಾ, ಮಲೇಷಿಯಾ, ಮೆಕ್ಸಿಕೋ ಇವರೆಲ್ಲ ನೋಡ್ತಾರೆ ಅಂತ ಗೊತ್ತಾಯಿತು. ಅವಾಗ ಇನ್ನೂ ಸ್ವಲ್ಪ ಖುಷಿ ಆಯಿತು. ಸೊ ಹಾಗಾಗಿ ನಾನು ಸ್ವಲ್ಪ ಹಾಕ್ತಿದ್ದೆ, ಮೋಸ್ಟ್ಲಿ ಅವರು ನೋಡ್ತಾರೆ ಅಂತ ನಾನು ಸ್ವಲ್ಪ ಇಂಗ್ಲೀಷಲ್ಲಿ ಟೈಟಲ್ಸು ಹಾಕಿ
ಆಮೇಲೆ ಇಂಗ್ಲೀಷಲ್ಲಿ ಸಬ್ಟೈಟಲ್ಸ್ ಕೊಟ್ಟು ನಾನು ವೀಡಿಯೋಸ್ನ ಹಾಕಿದ್ದೀನಿ, ಕುಕ್ಕಿಂಗ್ ವೀಡಿಯೋಸ್ನ. ಸೊ ಅದಾದಮೇಲೆ ಕೃಷ್ಣ ಜನ್ಮಾಷ್ಟಮಿ ಬಂತು. ಕೃಷ್ಣ ಜನ್ಮಾಷ್ಟಮಿಗೆ ನಾನು ಬ್ಯಾಕ್ಗ್ರೌಂಡ್ ಡೆಕೋರೇಷನ್ ಮಾಡಿರೋದನ್ನು, ಆರ್ಟ್ ಆ್ಯಂಡ್ ಕ್ರಾಫ್ಟ್ ಮಾಡಿರೋದನ್ನು ಅದನ್ನು ಹಾಕಿದೆ. ಅವಕ್ಕೆ ಸ್ವಲ್ಪ ಜಾಸ್ತಿ ವ್ಯೂಸ್ ಬರ್ತಾಯಿತ್ತು ನನ್ನ ಕಂಪ್ಯಾರಿಟಿವ್ಲಿ ಅಡುಗೆ ವೀಡಿಯೋಸ್ಗಿಂತ. ಅದಾದಮೇಲೆ 70 ಸಬ್ಸ್ಕ್ರೈಬರ್ ಆದರು. 70 ಆದಾಗ ನನ್ನ ವಾಚ್ ಟೈಮ್ ಬಂದು 39 ಇತ್ತು ಅಷ್ಟೇ. 39 ಲಾಸ್ಟು. ಸೇಮ್ ಇಲ್ಲಿದೆ ನೋಡಿ ಸಬ್ಸ್ಕ್ರೈಬರ್ ಕೌಂಟ್. ಸೊ ನೋಡಿ, ಡೈಲಿ ವಾರಕ್ಕೊಂದು ಇಲ್ಲ ಒಂದಿನಕ್ಕೆ 2 ಹಿಂಗೆ ಇಷ್ಟಿತ್ತು. ಹಾಗೆ ಹೊರಗಿಂದ ಬರೋ ಸಬ್ಸ್ಕ್ರಿಪ್ಷನ್ನು ತುಂಬ ಕಮ್ಮಿ. ಫ್ರೆಂಡ್ಸು ಫ್ಯಾಮಿಲಿಯಿಂದ ಹೇಳಿ ಮಾಡಿಸ್ಕೊಂಡು ಅದು ಒಂದು 200-250ವರೆಗೂ ಅದು ಮಾಡಿಸ್ಕೊಂಡೆ ನಾನು ಮೋಸ್ಟ್ಲಿ. ಅಲ್ಲಿಗೆ ಒಂದು 1.5-2 ಮಂತಲ್ಲಿ ಅಷ್ಟಾಯಿತು. ಆಮೇಲೆ 100 ಆದಾಗ ತುಂಬ ಖುಷಿಯಾಗಿತ್ತು. 100 ಆದಾಗ ನಂದು ವಾಚ್ ಟೈಮು 69 ಇತ್ತು ಅಷ್ಟೇ. ಅದಾದಮೇಲೆ ನಾನು ಬೇರೆ ಯೂಟ್ಯೂಬರ್ನ ನೋಡ್ತಾ ಹೋಗ್ತಿದ್ದೆ, ಬೇರೆ ಯೂಟ್ಯೂಬ್ ಚಾನಲಲ್ಲಿ ನೋಡ್ತಿದ್ದೆ, ಲೈವ್ ಜಾಯ್ನ್ ಆಗ್ತಿದ್ದೆ. ಬಟ್ ಅದಕ್ಕಿಂತ ಮುಂಚೆ ನಾನು ಯಾರಾದರೂ ಯೂಟ್ಯೂಬ್ ಕಮ್ಯುನಿಟಿ ಬಿಲ್ಡ್ ಆಗಿತ್ತು ಸ್ವಲ್ಪ ಅವಾಗವಾಗ. ನಾನು ಬೇರೆ ಲೈವ್ ಜಾಯ್ನ್ ಆಗಿದ್ದಕ್ಕೋಸ್ಕರ ಅವರಿಗೆ ಹೇಳ್ತಿದ್ದೆ, ಮೋನೋದು ಚಾನಲ್ ಅವ್ರಿಗೆ ಹೇಳ್ತಿದ್ದೆ, ಪ್ಲೀಸ್ ನನ್ನ ಚಾನಲ್ ಒಂದು ಸತಿ ರಿವ್ಯೂ ಮಾಡಿ ನೋಡಿ ಪ್ಲೀಸ್ ಅಂತ ಹೇಳಿದಾಗ ಅವ್ರು ಹೇಳ್ತಾ ಇದ್ದಿದ್ದು ನನಗೆ, ನಿಮ್ಮದು ವೀಡಿಯೋಸ್ ಎಲ್ಲ ತುಂಬ ಚಿಕ್ಕದು 2 ಮಿನಿಟ್ಸ್ 3 ಮಿನಿಟ್ಸ್ ಇದೆ. ಸೊ ನಿಮಗೆ ವಾಚ್ ಅವರ್ ಬರೋದು ತುಂಬ ಕಷ್ಟ. ಸ್ವಲ್ಪ ನೀವು ಲೆಂದಿ ವೀಡಿಯೋಸ್ ಹಾಕಬೇಕು. 18-20 ಮಿನಿಟ್ಸ್ ವೀಡಿಯೋಸ್ ಹಾಕಿದರೆ ನಿಮಗೆ ವಾಚ್ ಅವರ್ ಬರುತ್ತೆ. ಸಬ್ಸ್ಕ್ರೈಬರ್ ಕೌಂಟ್ ಓಕೆ ಒಳ್ಳೆಯದಿದೆ, ಈ WH ನಿಮಗೆ ತೊಂದರೆ ಆಗುತ್ತೆ ಅಂತ ಅಂದರು. ಸೊ ನನಗೆ ಫುಲ್ ಭಯ ಆಗೋಯ್ತು. ನಾನು 20 ಮಿನಿಟ್ಸ್ 18 ಮಿನಿಟ್ಸ್ ಏನು ವೀಡಿಯೋ ಹಾಕಬೇಕು? ನನಗೆ ಅಷ್ಟೊಂದು ವೀಡಿಯೋ ಹಾಕೋಕ್ಕೂ ಬರ್ತಾ ಇರಲಿಲ್ಲ, ಕಂಟೆಂಟ್ ಸಿಗ್ತಾ ಇರಲಿಲ್ಲ. ಕಂಟೆಂಟ್ ಬೇಕು ಫಸ್ಟ್ ಆಫ್ ಆಲ್. ಅದಾದಮೇಲೆ ಫ್ರೆಶ್ ಯೂಟ್ಯೂಬರ್ಸ್ ನಾವೇ ಆಗಿರೋದ್ರಿಂದ ಅಷ್ಟೊತ್ತು ಹಾಕಿದ್ರೆ ನೋಡ್ತಾರೋ ಇಲ್ವೋ ಅನ್ನೋದೊಂದು 2 ಮಿನಿಟ್ಸ್ ಹಾಕಿದರೆ ಆ 2 ಮಿನಿಟ್ಸಲ್ಲೇ ನಾನು ಎಷ್ಟೊತ್ತು ನೋಡಿದ್ದಾರೆ ಅಂತ ಲೆಂತ್ ನೋಡಿದರೆ ಜಸ್ಟ್ ಅದರಲ್ಲಿ ಬರ್ತಿದ್ದು 57 ಸೆಕೆಂಡ್ಸು 80 ಈ ಥರ ಬರ್ತಿತ್ತು. ಸೊ ಹಾಗಾಗಿ ನನಗೆ ಚಾನ್ಸೇ ಇಲ್ಲ ಅಂದ್ಕೊಂಡು ಸುಮ್ಮನೆ ಅದೇ ನಾನು 18-20 ಮಿನಿಟ್ಸ್ ಹಾಕೋಕ್ಕೆ ಹೋಗಲಿಲ್ಲ. ನಂಗೆ ಅಷ್ಟು ಕಂಟೆಂಟು ಇಲ್ಲ. ಸೊ ನಾನು ಅದಾದಮೇಲೆ ಇನ್ನೊಬ್ಬರು ಯೂಟ್ಯೂಬು ರಿವ್ಯೂ ಮಾಡೋರ ಹತ್ರ ಹೋಗಿ ಅವ್ರಿಗೆ ಹೇಳಿದೆ, ನನ್ನ ಚಾನಲ್ ರಿವ್ಯೂ ಮಾಡಿ ಒಂದು ಸತಿ ಪ್ಲೀಸ್ ಅಂತ. ಅವರು ನೋಡಿ ಏನು ಹೇಳಿದ್ರು, ಚಾನಲೆಲ್ಲ ಚೆನ್ನಾಗಿದೆ ಅಕ್ಕ, ಕಂಟೆಂಟ್ ಚೆನ್ನಾಗಿದೆ. ಫಸ್ಟ್ ಒಬ್ಬರು ನನಗೆ ಹೇಳಿದೆ ಕಂಟೆಂಟ್ ಚೆನ್ನಾಗಿದೆ ಅಂತ. ಕಂಟೆಂಟ್ ಚೆನ್ನಾಗಿದೆ ಅಕ್ಕ, ಬಟ್ ನಿಮ್ಮದು ವಾಚ್ ಅವರ್ಸ್ ಆಗಬೇಕು ಅಂದರೆ ನೀವು ಲೈವ್ ಮಾಡಬೇಕು ಅಂತ ಅಂದರು. ಸ್ವಲ್ಪ ಧೈರ್ಯ ಬಂತವಾಗ, ಕಂಟೆಂಟ್ ಚೆನ್ನಾಗಿದೆ ಅಂತ ಯಾರೋ ಒಬ್ರು ಅಂದರು ಅಂತ. ಬಟ್ ಎಲ್ಲ ಮೊದಲು ಹೇಳಿದವರೆಲ್ಲ ನಿಮ್ಮದು ವೀಡಿಯೋಸ್ ತುಂಬ ಶಾರ್ಟ್ಸ್ ಇದೆ, ತುಂಬ ಕಮ್ಮಿ ಇದೆ ಲೆಂತು ಅನ್ನೋರೆ ಎಲ್ಲರೂ ಕಂಟೆಂಟ್ ಚೆನ್ನಾಗಿದೆ ಅಂತ ಒಬ್ಬರು ಹೇಳಲಿಲ್ಲ. ಬಟ್ ಅವ್ರು ಹೇಳಿದ ಮೇಲೆ ನನಗೆ ಫುಲ್ ಖುಷಿ ಆಯಿತು. ಸೊ ಕಂಟೆಂಟ್ ಚೆನ್ನಾಗಿದೆ ಅಂದಮೇಲೆ ಲೈವ್ ಮಾಡೋಣ, ಏನೋ ಒಂದು ಮಾಡೋಣ, ಇವತ್ತೆಲ್ಲ ನಾಳೆ ಗ್ರೋ ಆಗುತ್ತೆ ಅಂತ ಆಸೆ ಬಂತು. ಸೊ ಅದಾದಮೇಲೆ ನಾನೇನು ಮಾಡಿದೆ, ಲೈವ್ ಮಾಡೋದು ಅಂದರೆ ನಾನು ಸುಮ್ಮನೆ ನಾನು ಮಾಡೋ ಅಡುಗೆನಾಗಲಿ ಪೇಂಟಿಂಗ್ ಆಗಲಿ ಏನೋ ಮಾಡ್ತಿದ್ರು ಆವಾಗ ಲೈವ್ನ ಆನ್ ಮಾಡಿಕೊಂಡೆ. ಫಸ್ಟ್ ಲೈವ್ ನಾನು ಮಾಡಿದ್ದು ಶಾಪಿಂಗ್ ಹೋದಾಗ ಅಲ್ಲಿ ಮಾಡಿದೆ. ಆವಾಗ ಯಾರೂ ಜಾಯ್ನ್ ಆಗಿಲ್ಲ. ಅವಾಗಿನ ಹೊಸದಾಗಿ ನನಗೆ ಆವಾಗ ಒಂದು 200-150 ಸಬ್ಸ್ಕ್ರೈಬರ್ ಇದ್ದರು. ಅವಾಗ ಯಾರೂ ಜಾಯ್ನ್ ಆಗೋಕ್ಕೆ ಸಾಧ್ಯವೂ ಇಲ್ಲ. ಪಾಪ ಯಾರಿಗೂ ನನಗೆ ಗೊತ್ತಿರೋದಿಲ್ಲ. ನನ್ನ ಫ್ರೆಂಡ್ಸಿಗೆ ಜಾಯ್ನ್ ಆಗೋಕ್ಕೆ ಹೇಳಿದೆ. ಅವರು 1-2 ಜಾಯ್ನ್ ಆಗಿ ಪಾಪ ಸಪೋರ್ಟ್ ಮಾಡಿದ್ರು. ಅದಾದಮೇಲೆ ಮುಗೀತು. ಅದಾದಮೇಲೆ ನಾನೇನು ಮಾಡಿದೆ, ನೆಕ್ಸ್ಟ್ ಅಡುಗೆ ಮಾಡಬೇಕಾದ್ರೆ ಲೈವ್ ಆನ್ ಮಾಡಿಕೊಂಡೆ. ಅವಾಗ 1-2 ಜನ ಬಂದರು ಹೊರಗೆ, ಬೇರೆ ಯೂಟ್ಯೂಬರ್ಸು. ಬಟ್ ನನ್ನ ಫ್ರೆಂಡ್ಸ್ ಅಂತೂ ಬರ್ತಾಯಿದ್ರು 1-3 ಆವಾಗ ನಾನು 1 ಅವರ್ ಲೈವ್ ಮಾಡಿದರೆ ನನ್ನ ಹತ್ರ ಇಲ್ಲಿ ಪ್ರೂಫ್ ಇದೆ, ನಿಮಗೆ ತೋರಿಸ್ತೀನಿ ಎಷ್ಟು ಬರ್ತಿತ್ತು. ಇದೆಲ್ಲ ಲೈವ್ ಮಾಡೋಕ್ಕೆ ಮುಂಚೆ ನನಗೊಂದು ಖುಷಿ ವಿಚಾರ ಏನಂದರೆ, ನಾನು ಒಂದು ಸತಿ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಮಾಡಿದ್ದೆ, ಶಾರ್ಟ್ ವೀಡಿಯೋ ಹಾಕಿದ್ದೆ. ಏನದು ಅಂದರೆ ಪೆಪ್ಪಾ ಪಿಗ್ ಫ್ಯಾಮಿಲಿ ಕ್ರಾಫ್ಟ್ ಯೂಸಿಂಗ್ ಅದು ಎಗ್ ಶೆಲ್ ವೇಸ್ಟ್ ಆಗಿ ಬಿದ್ದಿರೋ ಎಗ್ ಬಾಕ್ಸಿಂದ ನಾನು ಪೆಪ್ಪಾ ಪಿಗ್ ಫ್ಯಾಮಿಲಿ ಮಾಡಿದ್ದೆ. ಸೋಫಾ ಮಾಡಿ ಅದ್ರ ಮೇಲೆ ಪೆಪ್ಪಾ ಪಿಗ್ ನೈಟ್ ಪೆಪ್ಪಾ ಪಿಗ್ ಫ್ಯಾಮಿಲಿ ಮಾಡಿ. ಸೊ ಅದಕ್ಕೆ ರಾತ್ರಿ ಹಾಕಿದ್ದೆ. ನನಗೆ ಅವಾಗ ಟೈಮು ಗೊತ್ತಾಗ್ತಿರ್ಲಿಲ್ಲ, ಯಾವಾಗ ಅಂದರೆ ಅವಾಗ ಹಾಕ್ತಿದ್ದೆ. ರಾತ್ರಿ ಹಾಕಿದ ತಕ್ಷಣ ನಾನು ಹೇಳ್ದಂಗೆ ಬೇರೆ ಕಂಟ್ರಿಯವ್ರು ನೋಡ್ತಿರೋದ್ರಿಂದ ಅವ್ರಿಗೆ ಇಂಟ್ರೆಸ್ಟ್ ಇತ್ತು. ಏನೋ ಬ್ರೆಜಿಲ್ ಜಾಸ್ತಿ ನೋಡಿರಿದ್ರು, ಬ್ರೆಜಿಲ್, ಫಿಲಿಪೀನ್ಸ್. ಅದು ಏನಾಯಿತು, ರಾತ್ರಿ ನನಗೆ 5000-6000 ವ್ಯೂಸ್ ಬಂತು. ಅದಕ್ಕಿಂತ ಮುಂಚೆ ಒಂದು ವಿಡಿಯೋ ಬಂದಿತ್ತು, ಅದು ಜೋಳದ ನೀರು ಬೇಬಿಗೆ, 6 ಮಂತ್ಸ್ ಬೇಬಿಗೆ ಜೋಳದ ನೀರು ಮಾಡೋ ಪ್ಯೂರಿ ಹೆಂಗೆ ಅನ್ನೋದನ್ನು ಅದು ಹಾಕಿದ್ದೆ. ಅದಕ್ಕೆ ನನಗೆ ಫಸ್ಟ್ ಟೈಮ್ 1K ವ್ಯೂಸ್ ಬಂದಿತ್ತು. ಅವಾಗೂ ಖುಷಿಯಾಗಿತ್ತು. ಅದಾದಮೇಲೆ ಮತ್ತೆ ಯಾವುದಕ್ಕೂ ಬಂದಿರಲಿಲ್ಲ. ಅದಾದಮೇಲೆ ಬಂದಿರೋದು ಈ ಪೆಪ್ಪಾ ಪಿಗ್ಗಿಗೆ. ಆ ಪೆಪ್ಪಾ ಪಿಗ್ಗಿಗೆ ನನಗೆ 6000 ವ್ಯೂಸ್ ಬಂತು. ಬೆಳಗ್ಗೆ ನೋಡಿದ ತಕ್ಷಣ ಹಾಕಿದ್ದ ನೆಕ್ಸ್ಟ್ ಬೆಳಗ್ಗೆನೇ 6000 ವ್ಯೂಸ್. ಫಸ್ಟ್ ಟೈಮ್ ಅಷ್ಟು ನನಗೆ ವ್ಯೂಸ್ ಬಂದರು. ಅದಕ್ಕೆ ಚೆಕ್ ಮಾಡಿ ನೋಡಿದ್ರೆ 13 ಸಬ್ಸ್ಕ್ರೈಬರ್ಸ್ ಆಗಿದ್ರು. ಅದಕ್ಕೆ 13 ಸಬ್ಸ್ಕ್ರೈಬರ್ಸ್ ಆಗಿದ್ರು. ಫುಲ್ಲು ಖುಷಿ ಆಗೋಯ್ತು ನನಗೆ.
ಅಂದರೆ ನನಗೊಂದು ಅರ್ಥ ಆಯಿತು, ಕಂಟೆಂಟ್ ಚೆನ್ನಾಗಿದ್ದರೆ ನಾವು ಒಳ್ಳೆ ವಿಡಿಯೋ ಕೊಟ್ಟಾಗ ಆಬ್ವಿಯಸ್ಲಿ ನಾವು ಕೇಳೋದೇ ಬೇಡ, ಅವರೇ ಬಂದು ನಮಗೆ ಸಬ್ಸ್ಕ್ರೈಬ್ ಆಗ್ತಾರೆ ಅಂತ ಒಂದು ವಿಷಯ ಗೊತ್ತಾಯಿತು. ಅದಾದಮೇಲೆ ಅದಕ್ಕೆ ನೋಡಿದರೆ ವಾಚ್ ಅವರ್ಸು 40 to 50 ವಾಚ್ ಅವರ್ಸ್ ಇತ್ತು. ಫುಲ್ಲು ಖುಷಿ ಆಯಿತು. ಬಟ್ ಆಮೇಲೆ ಗೊತ್ತಾಯಿತು, ನಂಗೆ ಅದಕ್ಕೆ ಮುಂಚೆ ಗೊತ್ತಿರಲಿಲ್ಲ, ಶಾರ್ಟ್ ವೀಡಿಯೋಸ್ದು ವಾಚ್ ಅವರು ಕೌಂಟ್ ಆಗೋಲ್ಲ ಅಂತ. ಮತ್ತೆ ಬೇಜಾರಾಯಿತು. ಇಟ್ಸ್ ಓಕೆ, ನಾನು ಸ್ವಲ್ಪ ಗೊತ್ತಾಗ್ತಿದೆ ಜನಕ್ಕೆ ಅನ್ನೋದು ಒಂದು ಖುಷಿ. ಅದಾದಮೇಲೆ ಮತ್ತೇನು ಮಾಡಿದೆ, ಲೈವ್ ಮಾಡ್ತಾ ಬಂದೆ. ಲೈವ್ ಅಂದರೆ ಅಡುಗೆ ವೀಡಿಯೋಸ್, ಅದೇ ಹೇಳ್ದಂಗೆ ಅಡುಗೆ ವೀಡಿಯೋಸ್ ಮಾಡ್ತಿದ್ದೆ. ಅಡುಗೆ ಮಾಡ್ಕೊತ ನಾನು ಲೈವ್ ಮಾಡ್ತಿದ್ದೆ. ಅವಾಗ ಬಂದು ಜಾಯ್ನ್ ಆಗಿ ನೋಡೋರು ಹೋಗೋರು. ಅವಾಗ ನನಗೆ ಒಂದೊಂದು ಸತಿ 2 hour ಬರ್ತಿತ್ತು, 1 hour ಮಾಡಿದರೆ 2 hour ಬರ್ತಿತ್ತು. ಒಂದೊಂದು ಸತಿ 20 minutes ಬಂದಿದೆ. ನಾನು 1 hour ಮಾಡಿದ್ರು 20 minutes ಬಂದಿದೆ. ಒಂದೊಂದು ಸತಿ 3 hours ಬಂದು, ಮ್ಯಾಕ್ಸಿಮಮ್ ಬಂದಿರೋದು ನನಗೆ ಒಂದು ಸತಿ 5 hours ಬಂದು. ಫುಲ್ ಖುಷಿ ಆಯ್ತು ನನಗೆ. ಆದಮೇಲೆ ನಾನೇನು ಮಾಡಿದೆ, ಹಿಂಗಲ್ಲ ಇದು, ಇನ್ನೂ ಏನೋ ಬೇಕು, ಇನ್ನೂ ಏನೋ ಮಾಡಬೇಕು ನಾನು ಅಂತ ಅನಿಸ್ತಿತ್ತು. ಬಟ್ ಹೀಗೆ ನಾನು ಎಲ್ಲರದ್ದು ಲೈವ್ ಜಾಯ್ನ್ ಆಗ್ತಾ ಬಂದಾಗ ಒಬ್ಬರದು ಒಂದಿಷ್ಟು ಜನದ ಲೈವ್ ನೋಡ್ತಾ ಬಂದೆ. ಅದು ಲೈವ್ ಅಂದರೆ ಸ್ಪೀಡಾಗಿ ಓಡ್ತಾ ಇತ್ತು ಅದು ವಿಡಿಯೋ. ಇದು ಹೆಂಗೆ ಲೈವ್ ಮಾಡಿದ್ರೆ ಸ್ಲೋ ಆಗಿ ಬರುತ್ತಲ್ಲ ವೀಡಿಯೋಸು, ಇದೇ ಹೆಂಗೆ ಎಷ್ಟು ಸ್ಪೀಡಾಗಿದೆ ಅಂತ ನಾನು ಯೋಚನೆ ಮಾಡಿ ಅವ್ರ ಜೊತೆ ಪಿಂಗ್ ಮಾಡಿ ಮೆಸೇಜ್ ಮಾಡಿ ಕೇಳಿಕೊಂಡೆ, ಹೆಂಗೆ ಮಾಡ್ತೀರಾ, ಏನು ಕತೆ ಅಂತ. ಅವ್ರು ಹೇಳಿದಷ್ಟು ಐಡಿಯಾ ಕೊಟ್ಟರು. ಅದನ್ನ ಬಂದು ನನ್ನ ಯಜಮಾನ್ರ ಜೊತೆ ನಾನು ಶೇರ್ ಮಾಡ್ಕೊಂಡಾಗ ಅವರು ಒಂದು ಇನ್ಪುಟ್ಸ್ ಕೊಟ್ಬಿಟ್ಟು ಒಂದು ಒಳ್ಳೆ ಸಾಫ್ಟ್ವೇರಲ್ಲಿ ನಾವು ಅದನ್ನು ಮಾಡ್ಬೋದು ಅಂತ ನನಗೊಂದು ಐಡಿಯಾ ಕೊಟ್ಟರು. ಹಾಗಾಗಿ ಅವತ್ತು ನಾನು ಫಸ್ಟು ಒಂದು ಲೈವ್ ವಿಡಿಯೋನ ಹಾಕಿದೆ. ಆ ಲೈವ್ ವಿಡಿಯೋ ಏನಾಯಿತು, ಬಟ್ ಅದು ಓಡಲಿಲ್ಲ. ಆ್ಯಸ್ ಯೂಶ್ವಲ್ ನನ್ನ ಫ್ರೆಂಡ್ಸ್ ಫ್ಯಾಮಿಲಿಗೆ ಹೇಳಿದ ತಕ್ಷಣ ಅವರೇ ಒಂದು ಸ್ವಲ್ಪ ನೋಡ್ತಿದ್ರು. ಅದು ನನಗೆ ಅಷ್ಟು ವ್ಯೂಸು ಬಂದಿಲ್ಲ. ಆಮೇಲೆ ಅಷ್ಟು ವಾಚ್ ಅವರು ಬರಲಿಲ್ಲ. ಅದು ಸರಿ, ಇದೇ ಯಾಕೆ ಬರಲಿಲ್ಲ ನನಗೆ ಅಂತ ಮತ್ತೆ ನಾನು ಯೋಚನೆ ಮಾಡಿ ಮತ್ತೆ ನೋಡಿದೆ. ಅವ್ರದ್ದೆಲ್ಲ ಚಾನಲ್ ಹೋಗಿ ನೋಡಿದಾಗ ಗೊತ್ತಾಯಿತು, ಅವ್ರದ್ದು ಶಾರ್ಟ್ ಫೀಡಲ್ಲಿ ಬರ್ತಾಯಿತ್ತು ಅವ್ರದ್ದು ಲೈವ್. ನಂದು ವೀಡಿಯೋದ ಥರ ಬರ್ತಾಯಿತ್ತು ಹಾರಿಜಾಂಟಲಲ್ಲಿ, ಅವ್ರದ್ದು ವರ್ಟಿಕಲಲ್ಲಿ ಬರ್ತಾಯಿತ್ತು ಶಾರ್ಟ್ ಫೀಡ್ ಥರ. ಸೊ ಯಾಕೆ ಹಿಂಗಾಯಿತು ಅಂತ ಮತ್ತೆ ಹೋಗಿ ನನ್ನ ಯಜಮಾನ್ರಿಗೆ ಹೇಳಿದಾಗ ಅವರು ಸೆಟ್ಟಿಂಗ್ಸ್ನ ಚೇಂಜ್ ಮಾಡಿದರು. ಶಾರ್ಟ್ ಫೀಡಲ್ಲಿ ಬರೋ ಥರ ಸೆಟ್ಟಿಂಗ್ಸ್ನ ಚೇಂಜ್ ಮಾಡಿ ನೆಕ್ಸ್ಟ್ ವೀಡಿಯೋ ಹಾಕಿದರೆ, ಬಟ್ ನಾನು ಅವತ್ತು ನನಗೆ ಗೊತ್ತಿರಲಿಲ್ಲ ಅನಾಲಿಟಿಕ್ಸ್ ಪ್ರಕಾರ ನಂದು ವೆಡ್ನೆಸ್ಡೇ ತುಂಬ ಜನ ನೋಡ್ತಾರೆ ಅಂತ ನನ್ನ ಅನಾಲಿಟಿಕ್ಸಲ್ಲಿ ಇತ್ತು. ಅದು ಜಸ್ಟ್ 28 daysಗೆ ಅದು ಮತ್ತೆ ಚೇಂಜ್ ಆಗ್ತಾ ಇರುತ್ತೆ. ನಮ್ಮದು ವ್ಯೂವರ್ಸ್ ಎಷ್ಟು ಜನ ಯಾವಾಗ ನೋಡ್ತಾರೆ ಅನ್ನೋದನ್ನ ಎವ್ರಿ 28 daysಗೆ ಚೇಂಜ್ ಆಗುತ್ತೆ. ಬಟ್ ಆವಾಗ ನನಗೆ ಗೊತ್ತಿರಲಿಲ್ಲ, ಅದು ಅವತ್ತು ವೆಡ್ನೆಸ್ಡೇನೇ ಅವತ್ತು ವ್ಯೂವರ್ಸ್ ಜಾಸ್ತಿ ಇರೋದು ಇತ್ತು. ಬಟ್ ಅದು ನೋಡಿಲ್ಲ ನಾನು ಅವತ್ತು. ಹಾಗೆ ವೆಡ್ನೆಸ್ಡೇ ನಾನು ಅವತ್ತು ಅಪ್ಲೋಡ್ ಮಾಡಿದೆ. ಹಾಕಿ 5 ನಿಮಿಷಕ್ಕೆ ಎಷ್ಟು ವ್ಯೂಸ್ ಬಂತು ಅಂದರೆ, ಫಸ್ಟು ಹಾಕಿದ ತಕ್ಷಣ ಒಂದು 10, 15, 20 ಒಂದೇ ಸತಿ 80, 180, 280 ತನಕ ಬಂತು ಅಟ್ ಅ ಟೈಮ್. ಒಂದು ಅರ್ಧ ಗಂಟೆಯಲ್ಲಿ 280 ಕನ್ಕರೆಂಟ್ ವ್ಯೂಸ್. ಕನ್ಕರೆಂಟ್ ಅಂದರೆ ಎಟ್ ಅ ಟೈಮ್ ಎಷ್ಟು ಜನ ನೋಡ್ತಾರೆ ಅಂತ. ಅಷ್ಟು ವ್ಯೂಸ್ ಬಂದ ತಕ್ಷಣ ಫುಲ್ ಖುಷಿ ಆಗೋಯ್ತು ನನಗೆ. ನೋಡ್ತೀನಿ, ಅಷ್ಟೇ ಅದನ್ನೇ ನೋಡ್ತಿದ್ದೆ ನಾನು, ಎಷ್ಟು ವ್ಯೂಸ್, ಕನ್ಕರೆಂಟ್ ವ್ಯೂಸ್ ಇದೆ, ಎಷ್ಟು ವ್ಯೂಸ್ ಇದೆ, ಎಷ್ಟು ಲೈಕ್ಸ್ ಬರ್ತಿದೆ ಅಂತ ಅಷ್ಟೇ ನೋಡ್ತಿದ್ದೆ. ಅದಾದಮೇಲೆ ಸುಮ್ಮನೆ ನೋಡೋಣ ಅಂತ ಯೂಟ್ಯೂಬ್ ಸ್ಟುಡಿಯೋ ಓಪನ್ ಮಾಡಿ ನೋಡ್ತೀನಿ. ಯೂಟ್ಯೂಬ್ ಸ್ಟುಡಿಯೋ ಓಪನ್ ಮಾಡಿ ನೋಡಿದರೆ ಸಿಕ್ಕಾಪಟ್ಟೆ 540 ಇತ್ತು ನಂದು ಅವತ್ತು ಆ್ಯಕ್ಚುಲಿ ಸಬ್ಸ್ಕ್ರೈಬರ್ಸು. ಅದು ಹಾಕಿ ನಾನು ಅರ್ಧ ಗಂಟೆಗೆ ನನಗೆ ಬಂದಿರೋ ಸಬ್ಸ್ಕ್ರೈಬರ್ಸು 640, 100, ಜಸ್ಟ್ ಅರ್ಧ ಗಂಟೆಯಲ್ಲೇ 100 ಸಬ್ಸ್ಕ್ರೈಬರ್ ಆದರು. ಫುಲ್ಲು ನನಗೆ ಹೇಳೋಕ್ಕಾಗಲ್ಲ, ಅಷ್ಟು ಖುಷಿ ಆಯಿತು. ಸೊ ಹೀಗೆ ನನಗೆ ಅದಕ್ಕಿಂತ ಮುಂಚೆ ನನಗೆ ಜಸ್ಟ್ ವ್ಯೂಸ್ ಬರ್ತಾಯಿದೆ, ವಾಚ್ ಅವರ್ ಆ್ಯಡ್ ಆಗುತ್ತೆ ಅಂತ ಅಷ್ಟೇ ಅಂದ್ಕೊಂಡಿದ್ದೆ. ಅದು ನೋಡಿದ ತಕ್ಷಣ ಗೊತ್ತಾಯಿತು, ಸಬ್ಸ್ಕ್ರೈಬರ್ಸು ಕೌಂಟ್ ಆಗ್ತಿದೆ. ನಾನು ಹೇಳ್ದೇನೆ ಇಷ್ಟೆಲ್ಲ ಸಬ್ಸ್ಕ್ರೈಬರ್ ಬರ್ತಿದೆ ಅಂದರೆ ಆವಾಗ ನನಗೊಂದು ಅರ್ಥ ಆಯಿತು, ಒಳ್ಳೆ ಕಂಟೆಂಟ್ ಕೊಟ್ಟಾಗ ನಾವು ಕೇಳೋದೇ ಬೇಡ, ಜನ ಬಂದು ಸಬ್ಸ್ಕ್ರೈಬರ್ ಆಗ್ತಾರೆ ಅಂತ ಒಂದು ಆಸೆ ಬಂತು, ಖುಷಿನೂ ಆಯಿತು. ಹಾಗೆ ಆ್ಯಡ್ ಆಗ್ತಿದೆ. ನನಗೆ ಗೊತ್ತಿರಲಿಲ್ಲ, ಒಂದು 11 hours ಆದರೂ ನಾವು ಲೈವ್ ಹಚ್ಬೋದು ಅಂತ ನನಗೆ ಗೊತ್ತಿರಲಿಲ್ಲ. ಅವಾಗ ನಾನು ಅಂದ್ಕೊಂಡೆ ಮ್ಯಾಕ್ಸಿಮಮ್ 12 hours ಏನೋ ಇದೆ ಲೈವ್ ಆನ್ ಮಾಡಿ ಇಡೋಕ್ಕೆ. ಸೊ ಅದಾದಮೇಲೆ ಹಾಗೆ ನೋಡ್ತಾ 540 ಇದ್ದಿದ್ದು 640 ಆಯಿತು, 666 ಆಯಿತು. ಆಮೇಲೆ ನೆಕ್ಸ್ಟ್ ಹಂಗೆ 720, 740ವರೆಗೂ 720 ತನಕ ಆಯಿತು. ಅಷ್ಟೊತ್ತಿಗೆ 4-5 hour ಆಗಿತ್ತು. 4-5 hour ಆಯಿತು. ನನಗೆ ಸ್ವಲ್ಪ ಭಯ ಸ್ಟಾರ್ಟ್ ಆಯಿತು, ಎಷ್ಟೊತ್ತು ಹಚ್ಚಿಡ್ಬೇಕೋ ಇಲ್ವೋ, ಯಾಕೆ ಬೇಕು, ಸುಮ್ಮನೆ ತೆಗೆದುಬಿಡೋಣ, ಮತ್ತು ಇದರಿಂದ ಏನಾದರೂ ಮತ್ತೆ ಸಬ್ಸ್ಕ್ರೈಬರ್ ಕೌಂಟ್ಲೆಸ್ ಆದರೆ ಏನು ಮಾಡಬೇಕು, ಏನಾದರೂ ಆದರೆ ಏನು ಮಾಡೋದು, ಫುಲ್ ಭಯ ಫಸ್ಟ್ ಅಲ್ವಾ ಅಷ್ಟೊತ್ತು ಇಟ್ಟಿರೋದು. ಸೊ ಫುಲ್ ಭಯ ಆಗಿ ನಾನು ಅದನ್ನು ಸ್ಟಾಪ್ ಮಾಡಿದ್ವಿ. ಸ್ಟಾಪ್ ಮಾಡಿದಾಗ ಬಟ್ ಅಟ್ ಅ ಟೈಮ್ ಅವಾಗ ಎಷ್ಟು ವ್ಯೂಸ್ ನೋಡ್ತಾಯಿದ್ರು ಅಂದರೆ
ನೆನಪಿದೆ ನನಗಿನ್ನು 180 ವ್ಯೂವರ್ಸ್, ಕನ್ಕರೆಂಟ್ ವ್ಯೂಸ್ 180 ಇತ್ತು. ಅಷ್ಟು ಜನ ನೋಡಬೇಕಾದ್ರೆ ಆಫ್ ಮಾಡಿ ಅದನ್ನ ಬಂದ್ ಮಾಡಿ ನೋಡ್ತೀನಿ 400 ಅವರ್ಸ್ ಆಗಿದೆ. ಅದು ಫಸ್ಟ್ ಟೈಮ್ ಅಷ್ಟು ಅವರ್ ಬಂದಿರೋದು ನನಗೆ ಖುಷಿ ಆಯಿತು. ಬಟ್ ಆಮೇಲೆ ಅನಿಸ್ತು 11 ಅವರ್ ಆದರೂ ಇನ್ನೊಂದು 6 ಅವರ್ ಅಟ್ಟಿದ್ರೆ ಏನಿಲ್ಲ ಅಂದರೂ ನನಗೆ ಅವತ್ತು 100% ವಾಚ್ ಅವರ್ ಆಗಿರೋದು. ಭಾಳ ಅಂದರೆ ಭಾಳ ಬೇಜಾರಾಯಿತು. ಆಮೇಲೆ ನನಗೆ ಅಯ್ಯೋ ನನ್ನ ಕೈಯಾರೆ ನಾನೇ ಕಳ್ಕೊಂಬಿಟ್ನಲ್ಲ ಅಂತ ತುಂಬ ಬೇಜಾರಾಯಿತು. ಅದಾದಮೇಲೆ ಅದೇ ನನ್ನ ತಲೆಯಲ್ಲಿ ಓಡ್ತಾಯಿತ್ತು, ಯಾಕೆ ಹಿಂಗೆ ಮಾಡಿದೆ ಅಂತ. ಬಟ್ ನೆಕ್ಸ್ಟ್ ಇನ್ನೊಂದು ಸತಿ ಮಾಡೋಣ ಅಂತ ನಮ್ಮ ಯಜಮಾನ್ರು ಮೋಟಿವೇಟ್ ಮಾಡಿದ್ರು. ಇಟ್ಸ್ ಓಕೆ ಗೊತ್ತಾಯ್ತಲ್ಲ, ನೆಕ್ಸ್ಟ್ ಟೈಮ್ ಪಾಠ ಆಯಿತು ನಮಗೆ ಇದು ಅಂತ ಅನಿಸ್ತು. ನೆಕ್ಸ್ಟ್ ಟೈಮ್ ಈ ಥರ ತೆಗಿಬಾರ್ದು, ಒಂದು 11 ಅವರ್ಸ್ ಇಡೋಣ, ಅದು ಕಮ್ಮಿ ಬರಲಿ ಹೆಚ್ಚು ಬರಲಿ, ಒಂದು 11 ಅವರ್ಸ್ ಇಟ್ಟಾಗ ಏನೋ ಒಂದು ಆಗುತ್ತೆ ಅನ್ನೋ ಒಂದು ಭರವಸೆ ಬಂತು. ಅದು ನನಗೇನಾಗ್ತಿತ್ತು, ಮಿಡಲ್ ಆಫ್ ನಾನು ಹಾಕಿದ ಮೇಲೆ ಸ್ಟಾರ್ಟಿಂಗು ಎಂಡಿಂಗಿಂತ ಮಿಡಲಲ್ಲಿ ನನಗೆ ಜಾಸ್ತಿ ಓಡ್ತಾಯಿತ್ತು ವೀಡಿಯೋಸು, ಲೈವ್ ವೀಡಿಯೋಸು. ಸಬ್ಸ್ಕ್ರೈಬರ್ ಅಂತೂ ಆ್ಯಡ್ ಆಗ್ತಾನೆ ಹೋಯ್ತು. ಅದು ಒಂದು ಸಿಂಪಲ್ ಅಂಬ್ರೆಲಾ ವೀಡಿಯೋ ಹಾಕಿದೆ, ಅದು ಅದಕ್ಕೆ ಅಲ್ಲೇ ನನಗೆ 1000 ಬಂತು. ಅವತ್ತು ರಾತ್ರಿ ನೈಟ್ ವೀಡಿಯೋ ಹಾಕಿದ್ದು ನಾನು. ಅದನ್ನು ಎಷ್ಟಾದರೂ ಹಾಕ್ಬೋದು ನಾವು ಲೈವ್ ವೀಡಿಯೋಸು ದಿನಕ್ಕೆ. 11 ಅವರ್ಸ್ ಅಂದರೆ ಮ್ಯಾಕ್ಸಿಮಮ್ ನಾವು 2 ವೀಡಿಯೋ ಹಾಕೋದಾಗುತ್ತೆ ಡೈಲಿ ಅಷ್ಟು ಹಾಕಿದ್ರೆ ಸಾಕಾಗಿರ್ತದೆ. ಫುಲ್ ಖುಷಿಯಾಗೋಯ್ತು. 1000 ಸಬ್ಸ್ಕ್ರೈಬರ್ ಆಯಿತು. ಅದಾದಮೇಲೆ ವಾಚ್ ಅವರ್ಸ್ ಅಲ್ಲಿಗೆ ತೋರಿಸ್ತೀನಿ ನಿಮಗೆ ಎಷ್ಟಾಗಿತ್ತು ಏನು ಕತೆ ಅಂತ. ಚೆನ್ನಾಗೇ ಬಂತು. ಒಂದೊಂದು ಸತಿ ಒಂದೊಂದು ವೀಡಿಯೋ ನಾ 24 ನಿಮಿಷ ಅಂದರೆ ಅಷ್ಟೇ. ಒಂದು ಸತಿ ಅಷ್ಟೊತ್ತಿಟ್ರೂ 5 ತಾಸು ಬಂದಿತ್ತು. ಒಂದೊಂದು ಸತಿ ಚೆನ್ನಾಗಿ ಬಂತು. 250 ಅವರ್ಸ್ ಬಂತು, 40 ಅವರ್ಸ್ ಬಂತು, ಒಂದೊಂದು ಸತಿ 60 ಅವರ್ಸ್ ಬಂತು, ಇನ್ನೊಂದು ಸತಿ 400 600 ಹಿಂಗೆ ಬರ್ತಾ ಹೋಯ್ತು. ಒಟ್ಟಿನಲ್ಲಿ ನನಗೆ 4000 ಕಂಪ್ಲೀಟ್ ಆಯಿತು. ನಾನು ಅಂದ್ಕೊಂಡಿದ್ದ ಪ್ರಕಾರ ನನಗೇನು ಅನಿಸಿತ್ತು ಅಂದರೆ, ನಾನು ಮಾಡ್ತಿರೋ ಈ ಕಮ್ಮಿ ಲೆಂತ್ ಇರೋದ್ರಿಂದ ವೀಡಿಯೋಸು, ಆಮೇಲೆ ನನಗದು ಲೈವ್ ಮಾಡೋಕ್ಕೂ ಅಷ್ಟು ಮುಂಚೆ ಗೊತ್ತಿರಲಿಲ್ಲಲ್ಲ. ನನಗೆ ಅನಿಸಿದ ಪ್ರಕಾರ ನೆಕ್ಸ್ಟ್ ಇಯರ್ ಏಪ್ರಿಲ್ ಮೇ ಜೂನ್ ಅಥವಾ 1 ವರ್ಷನೇ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ ನಾನು ವಾಚ್ ಅವರ್ಸ್ ಕಂಪ್ಲೀಟ್ ಆಗಿ. ಅದಾದಮೇಲೆ 4000 ವಾಚ್ ಅವರ್ಸ್ ಇರೋದ್ರಿಂದ ಅಟ್ಲೀಸ್ಟ್ 4000 ವೀಡಿಯೋಸ್ ಆದರೂ ಹಾಕೋಣ, ಅವಾಗಾದರೂ 4000 ಆಗುತ್ತೆ ಅಂತ ಅನಿಸಿದ್ದಂತೂ ನಿಜ. ಬಟ್ ನಾನು ಯಾವತ್ತೂ ಕನ್ಸಿಸ್ಟೆಂಟಾಗಿ ವೀಡಿಯೋನ ಕನ್ಸಿಸ್ಟೆಂಟಾಗಿ ಹಾಕಿದ್ದೀನಿ ನಾನು. ಬೇರೆಯವರು ಹೇಳಿದ್ರು ಅಂತ ನನ್ನ ಫ್ರೆಂಡ್ಸಿಗೂ ಫ್ಯಾಮಿಲಿಗೂ ಹೇಳ್ತಿದ್ದೆ, ದಯವಿಟ್ಟು ನನ್ನ ವೀಡಿಯೋಸ್ನ ಹಚ್ಚಿಡಿ, ಲೈವ್ ವೀಡಿಯೋಸ್ನ ಒಂದು ಪ್ಲೇಲಿಸ್ಟ್ ಮಾಡಿದ್ದೀನಿ, ಅದು ಹಚ್ಚಿಡಿ ಅಂದರೆ ಒಬ್ಬರು ಹಚ್ತಿದ್ರು. ಎಲ್ಲರೂ ಯಾಕೆ ಹಚ್ಚಕ್ಕೆ ಹೋಗ್ತಾರೆ, ಅವ್ರದ್ದು ಕೆಲಸ ಇರುತ್ತೆ ಪಾಪ, ಯಾರಿಗೂ ಬಲವಂತ ಮಾಡೋಕ್ಕೂ ಇಲ್ಲ. ಫ್ಯಾಮಿಲಿ ಅಂದರೆ ಅಮ್ಮಗೆ ಹೇಳಿದ್ರೆ ಅವರು ಆಬ್ವಿಯಸ್ಲಿ ಇಡ್ಬೋದು. ಅದು ಬಿಟ್ಟರೆ ಯಾರೂ ಜಾಸ್ತಿ ಹೆಲ್ಪ್ ಮಾಡಲ್ಲ. ಆವಾಗ ಗೊತ್ತಾಯಿತು ನಮ್ಮದು ಓನ್ ಎಫರ್ಟು, ಕಂಟೆಂಟು, ಕ್ವಾಲಿಟಿ ಚೆನ್ನಾಗಿದ್ದಾಗ ಓಡುತ್ತೆ. ಬಟ್ ಇವಾಗೂ ಅಷ್ಟೇ ಲೈವ್ ಓಡ್ತಾ ಇದೆ, ವೀಡಿಯೋಸು ಅಷ್ಟು ಬರ್ತಾ ಇಲ್ಲ. ಬಟ್ ಇಟ್ಸ್ ಓಕೆ, ನಮ್ಮ ಎಫರ್ಟ್ ನಾವು ಹಾಕೋಣ ಅಂತ ಅನಿಸಿದೆ. ಬಟ್ ಇವಾಗ ತುಂಬ ಮೋನೋ ಆಗಿರೋದ್ರಿಂದ ಖುಷಿ ಇದೆ. ಹೀಗೆ ದಿನ ವಾಚ್ ಸಬ್ಸ್ಕ್ರೈಬರ್ ಕೌಂಟ್ ಜಾಸ್ತಿ ಆಗ್ತಿರೋದ್ರಿಂದ ನಾನು ಡೈಲಿ ಲೈವ್ ಹಾಕ್ತಿದ್ದೆ. ಕಂಟಿನ್ಯೂಸ್ 15 ದಿನ ನಾನು ಲೈವ್ ಹಾಕಿದ್ದೀನಿ. ಕಂಟಿನ್ಯೂಸ್ 15 ದಿನ ವೀಡಿಯೋ ಮಾಡಿಕೊಂಡು ಲೈವ್ ಹಾಕಿದ್ದೀನಿ. ಲೂಪ್ ವೀಡಿಯೋಸ್, ಅದನ್ನು ನಾವು ಲೂಪ್ ವೀಡಿಯೋ ಅಂತ ಹೇಳಿ ಡಿಸ್ಕ್ರಿಪ್ಷನಲ್ಲಿ ಹಾಕಬೇಕು ಮತ್ತು ಟೈಟಲಲ್ಲಿ ಹಾಕಬೇಕು. ಲೈವ್ ಅಂತ ಹಾಕಬಾರ್ದು, ಜನಕ್ಕೆ ಕನ್ಫ್ಯೂಸ್ ಮಾಡ್ದಂಗೆ ಆಗುತ್ತೆ. ಸೊ ಹಾಗಾಗಿ ಲೂಪ್ ವೀಡಿಯೋಸ್ ಅಂತ ಹೇಳ್ಬಿಟ್ಟು ಹಾಕಿ ಡೈಲಿ ಹಾಕೋದ್ರಿಂದ ಸಬ್ಸ್ಕ್ರೈಬರ್ ಜಾಸ್ತಿ ಆಗಿರೋದ್ರಿಂದ ಸಬ್ಸ್ಕ್ರೈಬರ್ ಕೌಂಟು ನನಗೆ ಏನಾಗ್ತು ಬಂತು, ನನ್ನ ವ್ಯೂಸು ಜಾಸ್ತಿ ಬರ್ತಾ ಹೋಯಿತು. 128,000 11 ಅವರ್ಸ್ ಇಟ್ಟಾಗ ಫಸ್ಟಿಗೆ ಒಂದು ಸತಿ 50,000 70,000 1 lakh ಬಂದರೆ ಹಂಗೆ ದಿನ ಹಾಕ್ತಾ ಬಂದಂಗೆಲ್ಲ ಒಂದೊಂದು ಸತಿ 124,000 128,000 ಈ ಥರ ಬಂತು. ಮೋನೋ ಆದಮೇಲೆ ನಾನು ಇನ್ನೊಂದು ಲೈವ್ ಹಾಕಿದ್ದೆ. ಅದಾದಮೇಲೆ ನನಗೆ ಬಂದಿದ್ದು 2 lakhs ಸಮಥಿಂಗ್ ಬಂತು ನನಗೆ ವ್ಯೂಸ್. ಹಾಗೆ ನಮ್ಮ ಸಬ್ಸ್ಕ್ರೈಬರ್ ಕೌಂಟ್ ಹೆಚ್ಚಾದಂಗೆಲ್ಲ ನಮಗೆ ವ್ಯೂಸ್ ಜೊತೆ ಸಹಿತ ಜಾಸ್ತಿ ಬರುತ್ತೆ. ವಾಚ್ ಅವರ್ಸ್ ನನಗೆ ಬಂದಿರೋದು ಲಾಸ್ಟ್ ಲೈವ್ ವಿಡಿಯೋಗೆ ಮೋನ ಆದ ತಕ್ಷಣ ಹಾಕಿರೋದಕ್ಕೆ ನನಗೆ ವಾಚ್ ಅವರ್ಸ್ ಬಂದಿದ್ದು 1600 ಬಂತು. ಈಗ ನನಗೆ ಸಲೀಸಾಗೋಯ್ತು ವಾಚ್ ಅವರ್ಸ್ನ ತೊಗೊಳ್ಳೋದು. ಬಟ್ ಅಟ್ ದ ಸೇಮ್ ಟೈಮ್ ವ್ಯೂಸ್ ಬರಬೇಕು, ತುಂಬ ಇಂಪಾರ್ಟೆಂಟ್. ಸೇಮ್ ಟೈಮ್ ಸ್ವಲ್ಪ ಬೇಜಾರು ಇದೆ. ಯಾಕೆ ಅನ್ನೋದನ್ನು ನೋಡೋಣ. ಮೋನ ಆಯ್ತಲ್ವಾ, ಎಷ್ಟು $, ಬರ್ತಾಯಿದೆ, ಪಿನ್ ಬಂತೋ ಇಲ್ವೋ. ಪಿನ್ ಬರೋಕ್ಕೆ ನಾನು ಇನ್ನೇನು ಮಾಡಿದೆ, ಆಮೇಲೆ ಎಷ್ಟು $ಗೆ ಎಷ್ಟು ಆಗಬೇಕು, ಎಷ್ಟು ವ್ಯೂಸ್ ಆಗಬೇಕು, ಅದನ್ನು ನೆಕ್ಸ್ಟ್ ಪಾರ್ಟಲ್ಲಿ ನೋಡೋಣ.
ವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್.